ಜಾಣ ನಮಸ್ಕಾರ. ಧರ್ಮಸ್ಥಳದ ಮಂಜುನಾಥ ಮತ್ತೆ ಕಂಡುಬಿಟ್ಟ. ಅಣ್ಣಪ್ಪ ಸ್ವಾಮಿ ಸತ್ಯವನ್ನು ಊತೋಗ್ಬಿಟ್ಟಿಲ್ಲ. ಸರ್ಕಾರ, ವಿರೋಧ ಪಕ್ಷ, ಮಾಧ್ಯಮಗಳು, ತನಿಖಾ ಸಂಸ್ಥೆಗಳು, ತಲೆಯೆಡಕರು, ಈ ವಂಚಕರು ಎಲ್ಲರೂ ಒಟ್ಟಾಗಿ ಒಂದು ಅಮಾಯಕ ಹೆಣ್ಮಗಳ ಶವದ ಮೇಲೆ ತಮ್ಮ ಸಾಮ್ರಾಜ್ಯ ಕಟ್ಕೊಂಡಿದ್ರು, ಸುಳ್ಳಿನ ಕೋಟೆನ ಕಟ್ಟಿದ್ರು. ಆದರೆ ಆ ಎಲ್ಲವನ್ನೂ ಸಹ ಕೋಟೆ ಕೊತ್ತಗಳನ್ನು ಹೊಡೆದು ಆ ಸತ್ಯ ಅನ್ನೋದು ಸಮಾಧಿನ ಸೀಳ್ಕ ಬಂದು ಇವತ್ತು ಮುಂದೆ ನಿಂತಿದೆ. ಅಂದರೆ ಘನತವತ್ಯ ನ್ಯಾಯಾಲಯದ ಬಗ್ಗೆ ಒಂದು ರೀತಿ ಗೌರವ ಬಂದಿದೆ. ಮಂಡ್ಯದ ಕೆಂಪಮ್ಮ, ನೀವು ಹುಷಾರಾಗಿರ್ಬೇಕಮ್ಮ. ಇವಾಗ ಭಾಳ ಕಳ್ಳರಿದ್ದಾರೆ, ಯಾಮಾರಿಸ್ತಾರೆ ನಿನ್ನ. ಅದೇನು ಎತ್ತ ಎಲ್ಲವನ್ನು ಸಹ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತು, ಈಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಬಂದಿದೆ. ಅಂದರೆ ಧರ್ಮಸ್ಥಳದ ಸೌಜನ್ಯ ಗೌಡ 2012-13 ನಡೆದಂಥ ಒಂದು ಅಪ್ರಾಪ್ತ 17 ವರ್ಷದ ಸೌಜನ್ಯ ಗೌಡ ಅನ್ನೋ ಹೆಣ್ಮಗಳ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗೋಯ್ತಲ್ಲ, ಆ ವಿಚಾರ ದೊಡ್ಡ ಮಟ್ಟರಾಗಿತ್ತು. ಹಂಗೆ ಮುಚ್ಚೋಗಿತ್ತು ಒಂದು ರೀತಿ. ಅದೇನು ನೋಡೋಣ. ಈ ನ್ಯಾಯಾಲಯ ನೆನೆ ಒಂದು ಪ್ರಸ್ತಾಪ ಆಗಿದೆ, ಅದು ತೀರ್ಪಿನ ಬಂದಿಲ್ಲ. ಅಂದರೆ ಆ ತನಿಖೆ ಮಾಡಿದಂಥ CBI, ಕರ್ನಾಟಕ ಸರ್ಕಾರ ಎರಡಕ್ಕೂ ಕ್ಯಾಕೃಷ್ ಮಕ್ಕಳಿದೆ. CBI ಅಂದರೆ ನೀವು ಪ್ರಾಥಮಿಕ ತನಿಖೆನೇ ಮಾಡಿಲ್ಲ, ಅವನು ಯಾವನೋ ಮಾಡಿ ಸುಳ್ಳು ತನಿಖೆನೇ ಅದನ್ನೇ ತೊಗೊಂಡು ಆರಾಮಾಗಿ ಐಬಿಲ್ ಕೂತ್ಕೊಂಡು ಬರ್ಕೊಂಬಂದ್ಬಿಟ್ಟಿದ್ದೀರ ನೀವು ವಂಚಕರು ಅಂತ ಹೇಳಿದೆ. ಕರ್ನಾಟಕ ಸರ್ಕಾರಕ್ಕೂ ಸಹ ಉಗಿದಿದೆ ಸರಿಯಾಗಿ. ಅದು ಮತ್ತೆ SIT ಮಾಡುತ್ತೆ ಅನ್ನೋ ಕ್ಲೂ ಕೊಟ್ಟಿದೆ. SIT ಮಾಡುತ್ತಾ, SIT ಮಾಡಿದರೆ ಅದು ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುತ್ತಾ? ಅದು ಯಾಕೆ ನಾನು ಹೇಳ್ತೀನಿ ಬರಬಾರ್ದು, ಕರ್ನಾಟಕ ಸರ್ಕಾರ ಅಂಡರಲ್ಲಿ ಯಾಕೆ ಬರಬಾರ್ದು ಅಂತ ಹೇಳ್ತೀನಿ ನಾನು. ಆಮೇಲೆ ಬೇರೆ ಕಡೆಯಿಂದ ಮಾಡಿಸುತ್ತಾ ನಿಮ್ಗೆ ನೋಡೋಣ. ಯಾಕೆಂದರೆ ನೀವೆಲ್ಲ ಪೇಪರ್ ನೋಡಿರ್ತೀನಿ, ಎಲ್ಲ ಕಡೆ ಬರ್ತಾಯಿದೆ. ಮತ್ತು ಎಲ್ಲ ಯೂಟ್ಯೂಬ್ಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲ ಸುದ್ದಿ ಆಗ್ತಾಯಿದೆ. ಇದ್ರ ಬಗ್ಗೆ ನೋಡೋದಾದರೆ 2012-13 ಹುಡುಗಿ ರೇಪ್ ಆಯಿತು. ಯಾವನೋ ಪೊಲೀಸರು ಒಬ್ಬನ ಅಮಾಯಕ ಹಿಡ್ಕೊಟ್ರು, ಸಂತೋಷ್ ರಾವ್ ಅಂತ ಹೇಳ್ಬಿಟ್ಟು ಹಿಡ್ಕೊಬಂದರು. ಅದು CIDಗೆ ಹೋಯಿತು. ಆಮೇಲೆ CBIಗೆ ಹೋಯ್ತು ಕೇಸು. CBI ತನಿಖೆಯಲ್ಲೂ ಸಹ ಸಂತೋಷ್ ರಾವೇ ಕೊಲೆಗಾರ ಅಂಥೇಳಿ ಬಂತದು, ಅದು ಅವರದಿ ಕೊಡ್ತು. ಆದರೆ ಇದು 2023 ದೊಡ್ಡ ಮಟ್ಟದಲ್ಲಿ ಭುಗಿಲು ಹೇಳ್ತು. ಯಾಕೆ ಅಂದರೆ ಕೋರ್ಟ್ ಹೇಳ್ತು, ನ್ಯಾಯಾಲಯ, ಸಂತೋಷ್ ರಾವ್ ಅಲ್ಲ, ಸಾಕ್ಷಿಗಳ ಕೊರತೆ ಅಲ್ಲ, ಅವನು ಕೊಲೆನೇ ಮಾಡಿಲ್ಲ, ಅವನಲ್ಲ ಅಂಥೇಳಿ ನಿರ್ದೋಷಿ ಅಂತೇಳಿ ಘಂಟಾಘೋಷವಾಗಿ ಹೇಳ್ತು. ಆವಾಗ ಎಲ್ಲರಿಗೂ ಪ್ರಶ್ನೆ, ಹಾಗಾದ್ರೆ ಮಾಡಿದ್ಯಾರು, ಯಾರು ಮಾಡಿದ್ದು ಅಂತೇಳಿ ಸ್ಟಾರ್ಟ್ ಆಯಿತು. ಈ ವಿಚಾರ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಧರ್ಮಸ್ಥಳದಲ್ಲಿ. ಇವತ್ತು ಗೊತ್ತಲ್ಲ ನಿಮಗೆ, ಅಂದರೆ ಬೆಳ್ತಂಗಡಿ ಭಾಗದಲ್ಲಿ ತಿಮ್ರೋಡಿಯವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು. ಇವತ್ತು ಈ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್ಗಳು, ಫೇಸ್ಬುಕ್ಕಲ್ಲಿ ತುಂಬ ಜನ ಮಾತಾಡ್ತಾರಲ್ಲ. ಇವತ್ತು ನೆನೆ ಆ ಕೋರ್ಟ್ದೊಂದು ಘಟನೆ ಆಯ್ತು ಅಂದರೆ ಪೇಪರಲ್ಲಿ ಬಂದ ತಕ್ಷಣ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವತ್ತು ಅಲ್ವಾ. ಆದರೆ 23 ತಿಮ್ರೋಡಿಯವರು ಮಾತಾಡಿದಾಗ ಯಾರೂ ಮಾತಾಡ್ತಿರಲಿಲ್ಲ. ತಿಮ್ರೋಡಿಯವರು ಮಾತಾಡಿದನ್ನ ವರದಿ ಮಾಡಿ ಕೆಲವರು ಅಲ್ಲಿಯ ಲೋಕಲ್ ಯೂಟ್ಯೂಬರ್ಸು, ಅದು ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲ, ಲೋಕಲ್ ಯೂಟ್ಯೂಬಲ್ಲಿ ತಿಮ್ರೋಡಿ ಮಾತಾಡಿದ್ರನ್ನ ವಿಡಿಯೋ ಆಗ್ತಿದ್ರೆ ವಿನಃ ಅವ್ರ ಅಭಿಪ್ರಾಯ ಯಾರೂ ಹೇಳ್ತಿರಲಿಲ್ಲ. ಇವತ್ತು ಇಷ್ಟು ಮಾತಾಡೋರು ಒಬ್ಬರು ಮಾತಾಡಿರಲಿಲ್ಲ. ಫಸ್ಟ್ ಟೈಮ್ ಅದನ್ನ ಅಭಿಪ್ರಾಯ ಹೇಳಿದ್ದು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕನ್ನಡ ಜಾಣ ಯೂಟ್ಯೂಬೇ ಮಾತಾಡಿದ್ದು ನಾನೇ. ಮತ್ತು ಹೋರಾಟಗಾರ್ತಿನ ಪ್ರಭಾ ಬೆಳವಂಗ್ಲವರೇ ಮಾತಾಡಿದ್ದು. ನಾವು ದೊಡ್ಡ ಮಟ್ಟದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಎಲ್ಲರೂ ಬಂದರು. ಒಡನಾಡಿ ಸಂಸ್ಥೆ ಬಂತು, ಬೀದಿನ ವಾರ್ತಾಭಾರತಿ, ಪೀಪಲ್ TV ಎಲ್ಲರೂ ಬಂದರು. ಫಸ್ಟ್ ಮಾತಾಡಿ ನಾವು ಶುರು ಮಾಡಿದ್ವಿ. ಅದನ್ನ ನನ್ನ ಮೇಲೆ 2 ಸಲ ಹಲ್ಲೆ ಆಯಿತು. ಅದು ಹೋರಾಟ ರೂಪ ಪಡೀತು. ಒಡನಾಡಿಯವರು ಮೈಸೂರಲ್ಲಿ ಒಂದು ಹೋರಾಟ ರೂಪಿಸಿದ್ರು. ಅಲ್ಲಿ ಮೈಸೂರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಬೆಂಗಳೂರು ಸಹ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಸರಿ ಇರಲಿ, ಒಂದು ಭಾಗ. ಆದರೆ ನಾನು ಯಾಕೆ ಕರ್ನಾಟಕ ಸರ್ಕಾರ ಅಂಡರಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಹೋದಾಗ ಸೌಜನ್ಯ ಗೌಡರ ತಾಯಿ ಕುಸುಮಾವತಿ ಗೌಡ ಬರ್ತಾರೆ, ಕೇಳ್ಕೊತಾರೆ, ನೋಡಿ ಸರ್ ನಮಗೆ ಅನ್ಯಾಯ ಆಗ್ಬಿಟ್ಟಿದೆ, ಥರ ದಯವಿಟ್ಟು ನ್ಯಾಯ ಕೊಡಿಸಿ ನನ್ನ ಮಗಳಿಗೆ. ಏನೋ ಕೆಲವು ಇರುತ್ತೆ, ನಮ್ಮ ಸಮುದಾಯದ ಕುಲ ಬಾಂಧವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಇರ್ಬೋದು. ಅಟ್ಲೀಸ್ಟ್ ಅವಾಗಲಾರು ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ. ಏನು ಜಾತಿಯವರಿಗೆ ಮಾಡಬೇಕು ಅಂತೇನಿಲ್ಲ. ಉಪಮುಖ್ಯಮಂತ್ರಿ ಜವಾಬ್ದಾರಿ ಎಲ್ಲರೂ ನ್ಯಾಯ ಕೊಡಿಸ್ಬೇಕು. ಅದು ಇರುತ್ತಲ್ಲ, ಏನೋ ನಮ್ಮ ಕುಲ ಬಾಂಧವ್ರನ್ನ ಇನ್ನೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೊಗೋತಾರೆ ಅಂತ. ಆದರೆ DK ಶಿವಕುಮಾರ್ ಏನ್ರಿ ಹೇಳಿದ್ದು, ಬಾಯಿ ಬಂದ ಬೈದು ಕಳಿಸ್ಬಿಡೋದ ಇಮ್ಮನಿಗೆ. ಕುಸುಮಾವತಿ ಗೌಡಂಗೆ ಗದರಿಸ್ಬಿಟ್ಟು, ಈ ಅಪ್ಪ ಇರೋದು ಹಿಂಗೆ, ಆ ಅಮ್ಮ ಏನೋ ಪಾಪ ಸುಮಾರಾಗಿ ಅವರೇ ಗದರಿಸ್ಬಿಟ್ಟು ಬಾಯಿ ಬಂದ ಬೈದು ಕಳಿಸ್ಬಿಡೋದ. ಆಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದೀವರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೇ, ನಿಮ್ಮ ಜೊತೆ ನನ್ನಂಥ ಸಾವಿರ DK ಶಿವಕುಮಾರ್ಗಳು ನಿಂತ್ಕೋತಾರೆ, 1000 ಬಂಡೆಗಳು ನಿಂತ್ಕೋತವೆ, 1000 ಜನ DK ಶಿವಕುಮಾರ್ ನಿಂತ್ಕೋತಾರೆ ಅಂತ. ಅಲ್ಲಿ ಯಾರು ವೀರೇಂದ್ರ ಹೆಗಡೆ ಕೊಲೆ ಮಾಡಿದ ಅಂತ ಹೇಳಿರಲೇ ಇಲ್ಲ. ಇವ್ರಿಗೆ ನೈತಿಕತೆ ಅಂತ ಹೇಳಿದ್ವಿ. ಯಾಕೆಂದರೆ ಇವರು ಆ ಕ್ಷೇತ್ರದ ಮ್ಯಾನೇಜರು ವೀರೇಂದ್ರ ಹೆಗಡೆ, ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಆ ಥರ ಕೇಳ್ತಿದ್ರೆ ವಿನಃ ವೀರೇಂದ್ರ ಹೆಗಡೆ ಕೊಲೆ ಮಾಡಿದ ಅಂತ ಯಾರೂ ಹೇಳಿರಲಿಲ್ಲ. ಆದರೆ ಅವರಿಗೆ ಇವರು
1000 ಜನ ಡಿ ಕೆ ಇದ್ದಾರೆ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಸರ್ಕಾರದ ಅಂಡರಲ್ಲಿ SIT ಮಾಡಿದರೆ ಯಾವ ಮಟ್ಟಕ್ಕೆ ನ್ಯಾಯ ಸಿಗ್ಬೋದು ನೀವು ಹೇಳಿ. ಆ ಕಾರಣ ಕೇಳ್ತಾ ಇರೋದು, ಕರ್ನಾಟಕ ಸರ್ಕಾರದ ಅಂಡರಲ್ಲಿ SIT ಮಾಡಬಾರ್ದು, ಹೊರ ರಾಜ್ಯದವ್ರ ಕೈಲೇ ಮಾಡಿಸ್ಬೇಕು, ಹೊರ ರಾಜ್ಯದ ಆಫೀಸರ್ಸ್ ಇರಬೇಕು, ಮತ್ತು ಸುಪ್ರೀಂ ಕೋರ್ಟ್ ವಿಶ್ರಾಂತ ಒಬ್ಬ ಕುಲಪತಿ ನ್ಯಾಯಾಧೀಶರು ಅದರಲ್ಲಿ ಮುಖ್ಯಸ್ಥರಾಗಬೇಕು. ಕರ್ನಾಟಕ ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ನಿಮಗೆಲ್ಲ ಗೊತ್ತಿದೆ. CBI ಬಗ್ಗೆ, ಕರ್ನಾಟಕ ಸರ್ಕಾರದ ಬಗ್ಗೆ ಎಷ್ಟು ಕ್ಯಾಕಶ್ಮಕ್ಕು ಇದೆ ಎಲ್ಲ ನೋಡಿದರೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಒಂದು. ಎರಡನೇದಾಗಿ ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅಂಗಿ ಪಂಚೆಯನ್ನು ಬಿಚ್ಕೊಂಡು ಬುಂಡ ಶ್ರವಣಪ್ಪನ ಕೂತಿದ್ರು ಹೋಗಿ ಹೆಗಡೆ ಎದುರುಗಡೆ ಒಳ್ಳೆ ಶ್ರವಣ ಬೆಳಗು ಗೊಮ್ಮಟೇಶ್ವರ ಥರ ಕೂತಿರೋಲ್ಲ. ಆಮೇಲೆ ಈ ಮಾಧ್ಯಮಗಳು ನೋಡೋಣ, ಎಂಥ ವಂಚಕರು. ಅಟ್ಲೀಸ್ಟು ಈ ಸರ್ಕಾರ ಮಾಡೋ ಹಲ್ಕಟ್ಟು ಕೆಲಸಕ್ಕೆ ವಿರೋಧ ಪಕ್ಷನವರ ಧ್ವನಿ ಎತ್ತಬೇಕಾಗುತ್ತೆ. ಮಾಧ್ಯಮಗಳು ಅಟ್ಲೀಸ್ಟು ಸತ್ಯನ ಬಯಲಿಗೆಳಬೇಕಾಗುತ್ತೆ. ಯಾವುದೇ ಒಂದೇ ಒಂದು ಮಾಧ್ಯಮದಲ್ಲಿ ಸೌಜನ್ಯ ಗೌಡ ವಿಚಾರ ಬರಲಿಲ್ಲ. ಯಾವ ಮೇನ್‌ಸ್ಟ್ರೀಮ್ ಮಾಧ್ಯಮ ಬರಲಿಲ್ಲ. ಈಗ ಹೆಂಗೆ ಈ ನೀಟ್ ಬಗ್ಗೆ ಅನಿವಾರ್ಯವಾಗಿ ಕೆಲವರು ಸುದ್ದಿ ಮಾಡ್ತಾರಲ್ವೋ, ಒಂದು ಅಕ್ಷರನೂ ಮಾತಾಡಲಿಲ್ಲ ಮಾಧ್ಯಮಗಳು. ಎಂಥ ವಂಚಕರಾಗ್ಬಿಟ್ರು ಅಂದರೆ. ಆದರೆ ಜನಸಾಮಾನ್ಯರು ಬೀದಿಗಿಳಿದ್ರು, ಮಹಿಳೆಯರು ಬೀದಿಗಿಳಿದ್ರು. ಅದೇ ಬೈತಿರಲ್ಲ ಇವರೆಲ್ಲ ಎಡಚಿರೋ ಲೆಫ್ಟಿಸ್ಟು ಅಂತ. ಆ ಲೆಫ್ಟಿಸ್ಟೇ ಪಾಪ ದೊಡ್ಡ ಮಟ್ಟದಲ್ಲಿ ಅದು ಮಾಡಿದ್ದು, ಬೇರೆಯವರು ಮಾಡಿರಲಿಲ್ಲ ಅಂತ ಹೇಳ್ತಾರಲ್ಲ. ಆ ಹೋರಾಟ ದೊಡ್ಡ ಮಟ್ಟಕ್ಕಾದ್ಮೇಲೆ ಬೇರೆ ಬೇರೆ ತಿರುಪಡಿ ಅಂದಾಗ ಈ ಪವರ್ ಟಿವಿ ರಾಕೇಶ್ ಶೆಟ್ಟಿಯವರು ಒಂದು ಚೇರ್ ಹಾಕಿ ಧರ್ಮಸ್ಥಳ ಫೋಟೋ ಇಟ್ಟು ಪ್ರಸಾದ ತಂದು ಇಟ್ಕೊಂಡ್ರು. ನೋಡಿ ಧರ್ಮಸ್ಥಳ ಪ್ರಸಾದ ತಂದಿರಿ ಅಂತೇಳಿ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಲೈವ್ ಮಾಡೋರು. ಬೇರೆ ಬೇರೆ ಚರ್ಚೆ ಕರ್ಕೊಳೋರು. ಇವ್ರ ಮೂಗಿನ ಚರ್ಚೆ ಆಗಲ್ಲ, ಅವ್ರನ್ನ ಕಟ್ ಮಾಡೋರು, ಕತೆ ಹೊಡೆದು. ಯಾವ ಮಟ್ಟಕ್ಕೆ ಅಂದರೆ ಸಂಪೂರ್ಣವಾಗಿ ಯಾರು ಹೇಳಿದ್ರು ವೀರೇಂದ್ರ ಹೆಗಡೆ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿರಲಿಲ್ಲ. ಅದು ಪುರಾವ ನಿಂತ್ಕೊಬಿಟ್ರು. ಆ ನಿಶ್ಚಲ್ ಜೈನ್ ಎಲ್ಲಿದ್ದ, ಎಲ್ಲಿ ಹುಚ್ಚ ಹೋದ, ಎಲ್ಲಿ ಕಕ್ಕ ಮಾಡ್ದ, ಎಲ್ಲಿ ಮಲ್ಕಂಡ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದರು. ಸೌಜನ್ಯ ಮನೆಯವ್ರ ಬಗ್ಗೆ ಅನುಮಾನ ಬರಂಗೆ ಮಾಡಿದರು. ನೋಡಿ ಅವ್ರು ಮನೆ ಕಟ್ಕೊಂಬಿಟ್ಟಾರೆ, ಅವ್ರು ಬಟ್ಟೆ ಹಾಕೊಂಬಿಟ್ಟಾರೆ, ಅವ್ರು ದುಡ್ಡೆಲ್ಲಿ ಬಂತು, ಅದು ಬಂತು, ಊಟನೇ ಮಾಡಂಗಿಲ್ಲ ಅವರು. ಈ ಮಟ್ಟಕ್ಕೆ ಕೆಟ್ಟದಾಗ ಅವ್ರನ್ನ ವಿಲನ್ಗಳು ದುಡ್ಡು ತಿಂದ್ಬಿಟ್ಟವ್ರು ಏನಂತಾರಲ್ಲ ಬಿಂಬಿಸೋಕ್ಕೆ ಪ್ರಯತ್ನ ಪಟ್ಟ ರಾಕೇಶ್ ಶೆಟ್ಟಿ ಅವರು. ಅದಾದಮೇಲೆ ಇನ್ನು ಕೆಲವರು ಅವನು ಯಾರೋ ವಸಂತ್ ಗಿಳಿಯಾರ ಅಂತಿದ್ದ. ಅವನು ಎಂಥ ಒಂದು ನನಗೆ ಬೇಜಾರಾಗ್ತಿ ಪದ ಬಳಸೋಕ್ಕಾದರೂ ಇವನಿಗೆ ಬಳಸಬೇಕಾಗತ್ತೆ. ಎತ್ತ ತಾಯಿ ಲಾಡೆ ಬಿಚ್ಚೆ ಕೆಲಸ ಮಾಡ್ದ ಅಂದರೆ. ಸೌಜನ್ಯ ವಿಚಾರದಲ್ಲಿ ಒಡನಾಡಿಯವರು ಭಾಳ ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ ಆಗಿದ್ದರು. ಮೈಸೂರಿನ ಒಡನಾಡಿ ಸಂಸ್ಥೆ ಅಲ್ಲಿ ಅದೊಂದಷ್ಟು ಮೀಟಿಂಗ್ಗಳು, ಅದ್ರ ಬಗ್ಗೆ ಚರ್ಚೆಗಳು ಬೇರೆ ಬೇರೆ ನಡೀತಾ ಇತ್ತು. ಇವನು ಒಬ್ಬ ಯೂಟ್ಯೂಬರ್ ಥರ ಬಂದ ಅಲ್ಲಿ ಮಾಮೂಲಿ ಬರ್ತಾರಲ್ಲ ಅಂತಲ್ಲಿ ರೆಕಾರ್ಡ್ ಮಾಡ್ಕೊಳೋದು, ಅದೆಲ್ಲ ಮಾತಾಡೋದು ಇದೆಲ್ಲ ಕೇಳ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋದ ಏನು. ಅದಾದಮೇಲೆ ಈ ಸೌಜನ್ಯಗೆ ಒಬ್ಬ ಮಾವ ಇದ್ದಾನೆ ವಿಠಲ್ ಗೌಡ ಅಂತ. ಇವನಿಗೆ ಸ್ವಲ್ಪ ಮಾತಿನ ತೆವಲು, ಈ ವಿಠಲ್ ಗೌಡಗೆ ನಾನು ನೋಡಿದ್ದೀನಿ. ಅವನಿಗೆ ಮಾತಿನ ತೆವಲು, ಒಂಚೂರು ಪ್ರಚಾರದ ಹುಚ್ಚ ಅವನಿಗೆ. ಅವನು ಗೊತ್ತು ತಿಕ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಹೋಗ್ಬಿಟ್ಟು ಇವನಿಗೆ ಹೆಂಗೆ ಬೇಕಂಗೆ ಅಂದರೆ ಈ ಗಿಳಿಯಾರಿಗೆ ಹೆಂಗೆ ಬೇಕಂಗೆ ಇವನು ಮೂಗಿನಕ್ಕೆ ಅವನ ಹತ್ರ ಒಂದಷ್ಟು ಮಾತುಗಳನ್ನ ಸಿಗಾಕ್ಸೋ ರೀತಿಯಲ್ಲಿ ಮಾತುಗಳನ್ನ ಆಡಿಸ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡ್ಕೊಬಂದ. ಅದೆಲ್ಲ ಆಗಿ ಒಂದು ಕಡೆ ಕೂತ್ಕೊಂಡು ಕೊನೆಗೆ ತೋರಿಸತ್ತ 3rd ಕ್ಲಾಸ್ ಬುದ್ಧಿನ. ನೋಡಿ ಸೌಜನ್ಯ ಮಾವ ಹೆಂಗೆ ಮಾತಾಡಿದ್ದಾನೆ, ಎಷ್ಟು ದುಡ್ಡು ಬಂತು ಅಂತ ಹೇಳಿದಾನೆ, ಎಲ್ಲಿ ಬಂತು ಅಂತ ಹೇಳಿದಾನೆ. ಮತ್ತು ಇಲ್ಲಿ ನೋಡಿ ಬರೀ ಕೆಟ್ಟ ಒಂದ್ಕೊಂದು ಕಟ್ ಪೇಸ್ಟ್ ಮಾಡಿಬಿಟ್ಟು ಕೆಟ್ಟದ ಬಿಂಬಿಸೋಕೆ ಸ್ಟಾರ್ಟ್ ಮಾಡ್ದ. ತಿನ್ನಬಾರದು ತಿಂದ, ದೊಡ್ಡ ಕಚ್ಚಡ ಕೆಲಸ ಮಾಡ್ದ. ಮತ್ತು ಇನ್ನೊಂದಷ್ಟು ಜನ ಬಿದ್ದರು ಇಲ್ಲಿ. ಇವರೆಲ್ಲ ಈ ಆಯ್ಬೆಗಳು ಕೆಲಸ ಮಾಡಿದವರು, ಅವ್ರ ಸ್ನೇಹಿತರುಗಳು ಇಲ್ಲೇ ಇದ್ದರು. ಅನಜಿತ್ ತನ್ಮಕ್ಕನವರು ಮತ್ತು ಇನ್ನೊಬ್ಬರು ಮಹಾನ್ ಭಾವರು ಇದ್ದಾರೆ ಯೂಟ್ಯೂಬಲ್ಲಿ. ನಾನು ಅವರಿಗೆ ಯೂಟ್ಯೂಬರ್ ಪರಿಚಯ ಇದ್ದರು. ನೋಡಿರಿ ನೀವೆಲ್ಲ ಒಟ್ಟಿಗೆ ಇದ್ದಾರೋ ಇವನ ಬಗ್ಗೆ ಮಾತಾಡ್ರಿಂದಾಗ ಜಗದೀಶ್ ಅವರೇ ನನಗೆ ಗೊತ್ತು, ಗಿಳಿಯಾರ್ ಅಂತನೂ ಗೊತ್ತು, ಅಜಿತ್ ಅಂತನೂ ಗೊತ್ತು. ನಾನು ಯಾಕೆ ಮಾತಾಡಲ್ಲ ಅಂದರೆ ನಮ್ಮ ಸ್ನೇಹಿತರು ಆ ಕಾರಣಕ್ಕೆ ಮಾತಾಡೋಲ್ಲ ಅಂದರು. ಬಟ್ ಇವತ್ತು ದೊಡ್ಡದಾಗಿ ಪ್ರಗತಿಪರ ಥರ ಮಾತಾಡ್ತಾರೆ. ಮತ್ತು ಇವತ್ತು ಅದಾದಮೇಲೆ ಸೌಜನ್ಯ ಗೌಡ ವಿಚಾರ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತವೆ, ಇದರಿಂದ ಲಾಭ ಇದೆ ಅಂತ ಗೊತ್ತಾದ ತಕ್ಷಣ ಅವರೂ ಬಂದರು. ಬೆಳಗಾದರೆ ಬೆಳಗ್ಗೆ ಸಂಜೆ ವೀಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಜನ ಶುರು ಮಾಡಿದರು. ಅಲ್ಲಿಗಂಟ ಫಸ್ಟು ಇವ್ರು ಮಾತಾಡೋ ಧೈರ್ಯನೂ ಎಷ್ಟೋ ಜನಕ್ಕೆ ಇರಲಿಲ್ಲ, ಧೈರ್ಯನೇ ತೋರಿರಲಿಲ್ಲ ಇವರೆಲ್ಲ. ಸರಿ, ಮಾಧ್ಯಮಗಳು ಹಿಂಗೆ ಮಾಡಿದ್ರ. ಆಮೇಲೆ ವಿರೋಧ ಪಕ್ಷದವರು ನಾಚಿಕೆ ಮಾನ ಬರೆಯಬಿಟ್ಟು ಮೆರವಣಿಗೆ ಹೋದರು. ಏನು ಕಾರಲ್ಲಂತೆ ಆ ಯಲಹಂಕ ವಿಶ್ವನಾಥ್ ನೋಡಿದ್ರಲ್ಲ, ಅಡಿಯಿಂದ ಬಿಡುವವರೆಗೂ ಕೇಸರಿ ಹಾಕ್ಕೊಂಡು ಏನು ಹೆಗಡೆಪುರ ನಿಂತ್ಕೊಂಡು ಮೆರವಣಿಗೆ ಮಾಡಿದರು. ಮತ್ತೆ ಸೌಜನ್ಯ ವಿರುದ್ಧವಾಗಿ ವಿರೋಧ ಪಕ್ಷದವರು ಸಹ ಡೋಂಗಿ ಕೆಲಸ ಮಾಡಿದರು. ಅದಾದಮೇಲೆ ನಾನು ಯಾಕೆ ಈ ಮಂಡ್ಯದ ಕೆಂಪಮ್ಮನ ಬಗ್ಗೆ ನಾನು ಹೇಳಿದೆ ಅವಾಗಲೇ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಅವ್ರದ್ದು ಆಡಿಯೋ ಇದೆ, ತುಂಬ ವೈರಲ್ ಆಯಿತು. 6 ಲಕ್ಷ ವ್ಯೂಸ್ ಹೋಯ್ತದು, ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ನಾವು ಆ ವಿಚಾರದಲ್ಲಿ ತುಂಬ ಓಡಾಡ್ತಾಯಿದ್ವಿ. ಬೆಳ್ತಂಗಡಿ, ಆಮೇಲೆ ಧರ್ಮಸ್ಥಳ, ಸೌಜನ್ಯ ಮನೆಗೆ ಹೋಗಿದ್ದೀನಿ ನಾನು. ಈ ಥರ ಎಲ್ಲ ಒಂದಷ್ಟು ಓಡಾಡ್ತಾ ಇರ್ಬೇಕಾದ್ರೆ ಆ ವಿಚಾರದಲ್ಲೇ ನಾವು ಜಾಸ್ತಿ ಗಮನ ಕೊಡ್ತಾಯಿದ್ವಿ.
ನಮಗೆ ಸಮಾಧಾನ ಆಗೋ ಥರ ಯಾರ್ದು ಅನಿಸಿಲ್ಲ. ಈ ಸಾಕ್ಷಿ ಇವ್ರು ಮಾತು ನಂಬೋದು. ಒಬ್ಬೊಬ್ರು ಒಂಥರ ಹೇಳೋದು, ಒಬ್ಬೊಬ್ಬ ಅವನ ಮುಗಿನ ಕೇಳೋದು. ಒಬ್ಬರು ಒಂದು ಸಲ ನಮಗೆ ಬೆಳ್ತಂಗಡಿಯಿಂದ ಕಾರ್ಕಳಕ್ಕೆ ಹೋಗೋ ರೋಡಿದೆ, ಅಲ್ಲಿ ಕಾರ್ಕಳಕ್ಕೆ ಹೋಗೋ ರೋಡಲ್ಲಿ ಒಬ್ಬರೊಂದು ಮನೆ ತೋರಿಸಿದ್ರು, ತೋಟದ ಮನೆನ. ನೋಡಿ ಜಗದೀಶ್ ಅವರೇ, ನಮ್ಮ ಸ್ನೇಹಿತರು ಇನ್ನೊಬ್ರು ಇದ್ರು ವಿಜಯನ್ ಕೆರೆ ಅಂತ, ಇದೇ ಜಾಗದಲ್ಲಿ ಆಗಿದ್ದು ಹಿಂಗೆ ಅಂತೆಲ್ಲ ಏನೋ ಇವ್ರ ಕಂಡರ ಥರ ಹೇಳ್ತಾಯಿದ್ರು. ಆಮೇಲೆ ಸ್ವಲ್ಪ ದಿವಸ ಬಿಟ್ಕೊಂಡು ಬಂದರೆ ಉಲ್ಟಾ ಹೊಡೆದ್ರು ಅವರು. ಇಲ್ಲ ಅದಲ್ಲ, ಸಂತೋಷವೇ ಮಾಡಿದ್ರು ಶುರು ಮಾಡಿಬಿಟ್ರು. ಅಲ್ಲಿ ಗಂಟ ಅಲ್ಲ ಅಂತಿದ್ರು, ಉಲ್ಟಾ ಹೊಡೆದ್ಬಿಟ್ಟ ಆ ಮನುಷ್ಯ. ಯಾಕೆ ಅಂತ ಗೊತ್ತಿಲ್ಲ. ಈ ಥರ ಯಾರೇ ಸಿಕ್ಕಿದ್ರು ಅವ್ರವ್ರ ಮೂಗಿಂದ ಕೇಳೋರು. ನಮಗೆ ಸಮಾಧಾನ ಆಗಿರಲಿಲ್ಲ, ಕನ್ವಿನ್ಸ್ ಆಗಿರಲಿಲ್ಲ ನಾವು. ಆದರೆ ಒಡನಾಡಿ ಸಂಸ್ಥೆ ಬಂದು ಕೆಂಪಮ್ಮ ಮಾಡಿದ ಮಾತುಗಳು ನಾನು ಆಡಿಯೋ ಮಾಡಿದ್ದೆ. ಆಕೆ ಪರ್ಮಿಷನ್ ತೊಗೊಂಡೆ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ. ಈಗಲೂ ಬೇಕಾದ್ರೆ ಇದೆ, ಯಾರಾದರೂ ನೋಡ್ಬೋದು. ಸಾಕ್ಷಿ ಮಾತನಾಡಿದೆ ಅಂತ ಶೀರ್ಷಿಕೆ ಹಾಕಿ ಏನೇಳಿ ಸಾಕ್ಷಿ ಮಾತನಾಡಿದೆ. ಕೆಂಪಮ್ಮನವರ ಮಾತು ನಮಗೆ ಕನ್ವಿನ್ಸ್ ಆಯಿತು. ಅವ್ರು ಹೇಳುವ ಅಂಕಿಅಂಶಗಳು ಅಂದರೆ ಆ ಘಟನಾವಳಿಗಳು, ಆ ಸಂದರ್ಭಗಳು, ಮಾತಿನ ಸಹಜತೆ ಎಲ್ಲವನ್ನೂ ನೋಡಿದಾಗ ಇವರು ಮಾತು ನಂಬೋದು ಅಂತ. ನಾನು ಯಾಕೆ ಇವರು ಹುಷಾರು ಅಂತ ಹೇಳಿದೆ ಅಂದರೆ, ಮತ್ತೆ ನನ್ನ ಆಡಿಯೋ ಬಿಟ್ಟ ಮೇಲೆ ಅದೆಲ್ಲ ಮತ್ತೆ ಪಬ್ಲಿಕ್ ಆದಮೇಲೆ ಒಂದಷ್ಟು ಜನ ಈ ಇದಲ್ಲ ಪ್ರಸಾದ ತಿಂದ ಮಾಧ್ಯಮಗಳು ಅವ್ರನ್ನ ಕಿಂಡಲ್ ಮಾಡೋದು, ಅದೇ ಮಾಮೂಲಿ ವರ್ಷೆ ವೈಯಕ್ತಿಕ ವಿಚಾರಗಳು ತೆಗೆಯೋದು, ಅವರ ಸಾಂಸಾರಿಕ ವಿಚಾರಗಳು ತೆಗೆಯೋದು, ಅವ್ರ ಮುಖ ಕೆಡಿಸೋದು, ಮತ್ತು ಹೋಗ್ಬಿಟ್ಟು ಅವ್ರನ್ನ ಏನೇನೋ ಕೆಟ್ಟ ತಿರ್ಗಾ ಮುರ್ಗ ಏನೇನೋ ಕೇಳ್ಬಿಟ್ಟು ಅವ್ರನ್ನ ಸಿಗಾಕ್ಸಕ್ಕೆ ನೋಡೋದು. ಈ ಹಲ್ಕಟ್ಟು ಕೆಲಸ ಮಾಡಿದರು, ಅವತ್ತೂ ಮಾಡಿದರು, ಈಗಲೂ ಮಾಡ್ತಾರೆ. ಈಗ ನಿಮ್ಮ ಮಾತು ಭಾಳ ಪ್ರಮುಖವಾಗುತ್ತೆ. ನಾಳೆ SIT ಮಾಡಿದರೆ ಬಹುಶಃ ನಿಮ್ಮನ್ನು ಕರೀತಾರೆ, ತನಿಖೆ ಕರೀತಾರೆ ನಿಮ್ಮನ್ನು. ಆ ಕಾರಣ ನಿಮ್ಮ ಪ್ರಮುಖವಾಗುತ್ತೆ ನಿಮ್ಮ ಮಾತು. ಅಷ್ಟರೊಳಗಡೆ ಇವ್ರು ಬಂದು ತಲೆ ಕೆಡಿಸ್ತಾರೆ. ಈಗ ಇದರಲ್ಲ ಕೆಲವು ತಲೆ ಹಿಡಕರು, ಒಂದಷ್ಟು ಹಡ್ನಾಡಿಗಳು, ಈ ಕಂತ್ರಿಗಳು ಬಂದ್ಬಿಟ್ಟು ನಿಮಗೆ ತಲೆ ಕೆಡಿಸೋದು, ನಿಮ್ಮ ಸಿಗಾಕ್ಸೋ ಥರ ಮಾಡೋದು, ಏನೇನೋ ಮಾಡ್ತಾರೆ. ಆ ಕಾರಣಕ್ಕೆ ನೀವು ಓದ್ಕೊಂಡಿದ್ದೀರಿ, ಟೀಚರ್ ಆಗಿದ್ದರು, ಪ್ರಬುದ್ಧತೆ ಇದೆ ನಿಮಗೆ. ದಯವಿಟ್ಟು ಯಾಮಾರಬೇಡಿ ಅಂತ ಹೇಳೋದಷ್ಟೇ, ಬೇರೇನೂ ಇಲ್ಲ. ಈ ಅಯೋಗ್ಯ ಯಾಮಾರಬೇಡಿ, ಸುಳ್ಳು ಯಾವ ಕಾರಣಕ್ಕೂ ಹೇಳ್ಬೇಡಿ. ಇರೋ ವಿಚಾರ ನೀವೇನು ಕಂಡ್ರಿ, ಅವತ್ತು ಆಡಿಯೋದಲ್ಲಿ ಏನು ಮಾತಾಡಿದ್ರಿ, ನೀವು ಒಡನಾಡಿ ಹತ್ರ ಏನು ಮಾತಾಡಿದ್ರಿ, ಇದೇ ಸತ್ಯಗಳನ್ನು ನೀವು ಹೇಳಬೇಕು. ಆ ಕಾರಣಕ್ಕೆ ನೀವು ಪ್ರಮುಖ ಅಂತ ಹೇಳೋದು. ಮತ್ತು ನಾನು ಹೇಳೋದು, SIT ತನಿಖಾ ಸಂಸ್ಥೆಗೆ ಉಟ್ಕೊಂಡ್ರೆ ಇವನ್ನ ವಸಂತ್ ಗಿಳಿಯಾರ್ನ, ರಾಕೇಶ್ ಶೆಟ್ಟಿನ ಇಂಥವ್ರು ಎಲ್ಲರೂ ತನಿಖೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ಮಾತ್ರ ಸತ್ಯ ಗೊತ್ತು ಅನ್ನೋ ಥರ ಮಾತಾಡ್ತಿದ್ರಲ್ಲ, ಏನೋ ಇವ್ರು ಗೊತ್ತು ಅನ್ನೋ ಥರ ಮಾತಾಡ್ತಿದ್ರಲ್ಲ, ಅಂದರೆ ಸತ್ಯ ಗೊತ್ತಿರೋ ಮಾತಾಡಲಿ, ಇವ್ರನ್ನೂ ತನಿಖೆ ಮಾಡಬೇಕು. ಅಷ್ಟೇ ಅಲ್ಲ, ಇನ್ನೊಂದಷ್ಟು ಜನ ಅವನು ಯಾವನಿಗಲ್ಲ ಸೂಲಿ ಬೇರೆ ಅನ್ನೋ ಬೇವರ್ಸಿ, ಅವನು ಅಯೋಗ್ಯ, ಮೋದಿ ಭಜನೆ ಮಾಡೋಣ. ಅಥವಾ ಈಗ ಕಾಣೆ ಆಗ್ಬಿಟ್ಟನು. ಈಗ ರಾಮ ಮಂದಿರ ದುಡ್ಡು ವಿಚಾರದಲ್ಲ, ದುಡ್ಡು ಕೊಳೆ ಹೊಡೆದಾಗ್ಬೋದು, ಈ ನೀಟ್ ವಿಚಾರ ಆಗ್ಬಾರ್ದು, ಎಲ್ಲೂ ಇಲ್ಲ ಓಡೋಗ್ಬಿಟ್ಟಾನೆ ಕಳ್ಳ ಮಗ, ದೊಡ್ಡ ಕಳ್ಳ ಓಡೋಗ್ಬಿಟ್ಟಾನೆ. ಮತ್ತು ಇನ್ನೊಬ್ಬ ಅವನು ಯಾವನ ತಲೆ ಹಿಡ್ಕ ಪಿಂಪು, ಅವನು ಯಾವನ ಕೆರಳಿ ಅಂತ ಇವರೆಲ್ಲ ಮಾತಾಡ್ತಾರೆ ದೊಡ್ಡ ಮಟ್ಟದಲ್ಲಿ. ಇವತ್ತೆಲ್ಲಿ ಅವರೆಲ್ಲ ಎಲ್ಲಿ ಎಲ್ಲ ಏನು ಕಟಿಬದ್ಧ ನಿಂತುಬಿಟ್ರು. ಒಂದು ಅಮಾಯಕ ಹೆಣ್ಮಕ್ಳು, ಅವ್ರು ಹಿಂದೂ ಅಲ್ವಾ, ಹಿಂದುತ್ವ ಅಂತಿದ್ದರು. ಸೌಜನ್ಯ ಗೌಡ ಹಿಂದೂ ಅಲ್ವ ಹಂಗಾದ್ರೆ, ಹಿಂದೂ ಹುಡುಗಿ ಅಲ್ವೇನ್ರಿ ಅದು? ಅವ್ರಿಗೆಲ್ಲ ಇವತ್ತು ಎಲ್ಲೋದ್ರು. ಸರಿ, ಇನ್ನೂ ಒಂದಷ್ಟು ಮುಂದೆ ಮಾತಾಡೋಣ. ಇವತ್ತು ಸುಪ್ರೀಂ ಕೋರ್ಟು ಒಳ್ಳೆ ಕೆಲಸ ಮಾಡಿದೆ. ನಾಳೆ ಕೆಂಪಮ್ಮನವರೇ, ನೀವು ಅದರಬಾರ್ದು, ಮತ್ತು ಇವ್ರ ಮಾತುಗಳಿಗೆ ತಾಳ ಹಾಕ್ಬಾರ್ದು. ನಿಮ್ಮದು ಸತ್ಯ ಏನಿದೆ ಅದನ್ನೇ ಹೇಳಿ ಅಂತ ಹೇಳ್ತಾ ಮುಂದೆ ಈ ವಿಚಾರ ಇನ್ನಷ್ಟು ಮಾತಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.